ಈ ಎರಡು ಪ್ರಾಣಿಗಳ ದಾನದಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಆಕಳು ಇದ್ದಾಗ ಕರಾನು ಕೊಡ್ತೈತಿ, ಹಾಲು ಕೊಡ್ತೈತಿ, ಹೊಲಕ್ಕೆ ಹಾಕೋ ಅಂತೇಳಿ ಸಗಣಿನೂ ಕೊಡ್ತದೆ, ಗೋಮಯ ಗೊಬ್ಬರ ಕೊಡ್ತದೆ ಅಲ್ಲ, ಒಟ್ಟ ಕೊಡ್ತಾನೆ ಇರ್ತದೆ. ಇರುವಾಗ ಆಕಳ ಅದು ಐತಲ್ಲ, ಒಟ್ಟ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ. ಎಲ್ಲರ ಉದಾಹರಣೆ ಐತೇನು? ಯಾವುದರ ಊರಾಗ ಉದಾಹರಣೆ ಐತೇನು? ಹಂದಿ ದಾನ ಮಾಡಿದ್ದು. ಏನಾದರೂ ತಗೋ ಒಂದು ಲೋಟ ಹಾಲು, ತಗೋ ಒಂದು ಲಿಂಬೆ ಹಣ್ಣು ಗೊಬ್ಬರನ ಇಲ್ಲ. ಆದರೂ ಅದು ಹೆಂಗ ದಾನಿ ಅಂತಂದ್ರೆ, ಅದನ್ನ ಸತ್ರ ಪೂರ್ಣ ತಿಂತಾರ ಮಂದಿ, ತಿಂತಾರಲ್ಲ. ಇದ್ದಾಗ ಉಪಯೋಗ ಆಗಲಿಲ್ಲ, ಸತ್ತಾಗ ಉಪಯೋಗ, ಇದ್ದಾಗ ಉಪಯೋಗ ಆಗಲಿಲ್ಲ, ಸತ್ತಾಗ ಉಪಯೋಗ ಆಗ್ತದೆ ಹಂದಿ. ಹೇ ಮನುಷ್ಯ, ಎರಡೂ ದಾನ ಮಾಡ್ತಾವಂದ್ರೂ ಸಹಿತ ಆ ದಾನಕ್ಕೆ ಬೆಲೆ ಇಲ್ಲ. ಈ ಆಕಳೇನೈತಲ್ಲ, ಇದರ ದಾನ, ಇದರ ಜೀವನಕ್ಕೆ ಬೆಲೆ ಐತಿ. ನೀ ಆಕಳಾಗು. ಏನ್ ಮಾಡಾವದಿ? ಕೂಡಿಟ್ಟು 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 ಯಾರೋ ಎತ್ತೆ ಹಾಕೊಂಡು ತಗೊಂಡು ಹೋಗ್ತಾರ, ಎತ್ತೆ ಹಾಕೊಂಡು ತಗೊಂಡು ಹೋಗ್ತಾರ. ಆ ಜಿಪುಣರು ಬಹಳ ವಿಶೇಷವಾಗಿರುವಂತ ಒಂದು ವಿಚಾರ ಹೇಳ್ತೀನಿ ತಮಗೆ. ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳನ್ನು ನಂಬಲ್ಲಂತೆ, ಕೈ ಹಿಡಿದಿರುವಂತಹ ಹೆಂಡತಿಯನ್ನು ನಂಬಲ್ಲಂತೆ. ಹೆಂಡತಿ ನಂಬಂಗಿಲ್ಲ, ಮಕ್ಕಳು ನಂಬಂಗಿಲ್ಲ, ಸ್ವಸ್ಥರು ಅವರಂತೂ ದೂರ ಉಳಿತು. ಕೇವಲ ಹಣವನ್ನೇ ನಂಬುತ್ತಾರ, ಕೇವಲ ಹಣವನ್ನೇ ನೋಡ್ತಾರ. ಆ ಹಣ ಒಂದಿದ್ರೆ ಸಾಕು, ಇನ್ಯಾರೂ ಬೇಡ, ಹಣ ಮಾತ್ರ ಅವ್ರು ನೋಡ್ತಾರಂತ. ಅವರಿಗೆ ಹಣ ಮುಖ್ಯನೇ ಹೊರತಾಗಿ ಮಕ್ಕಳು ಮುಖ್ಯಲ್ಲ, ಹೆಂಡತಿ ಮುಖ್ಯಲ್ಲ, ಮನಾಗಿರೋರು ಮುಖ್ಯಲ್ಲ. ಅವ್ರು ಯಾರ ಮೇಲೂ ವಿಶ್ವಾಸ ಇಲ್ಲ, ಕೇವಲ ಹಣದ ಮೇಲೆ ವಿಶ್ವಾಸದ. ಅಷ್ಟೊಂದು ಲೋಭ, ಅಷ್ಟೊಂದು ಜಿಪುಣತನ. ನೋಡಿ, ಈ ಹೆಣ ಅಂತಿರ್ತಾವಲ್ಲ, ಹೆಣ, ಅವ್ರ ಹತ್ತಿರ ನೊಣ ಹೊಕ್ಕವಂತ. ಹೆಣಗಳ ಹತ್ತಿರ ನೊಣ ಹೋಗ್ತಾವಂತ. ಸತ್ತಾರಂದ್ರು ಏನಾರು ಸಿಗಬಹುದು ನಮಗಂತೇಳಿ ನೊಣ ಕುಂತಿರ್ತಾವ. ನೋಡ್ರಿ ನೀವು, ಹೆಣದ ಮೇಲೆ ನೊಣ ಕುಂತಿರ್ತಾವಲ್ಲ, ಏನಾದ್ರೂ ಸಿಗಬಹುದು ಅಂತೇಳಿ ಹೋಗಿ